ನೋಡಿ ಇದೆಯಂತಪ್ಪ ಧರ್ಮಸ್ಥಳ ಬಸ್ ನಿಲ್ದಾಣ ಇದು. ಎಲ್ಲಿ ದೇವಸ್ಥಾನಕ್ಕೆ ಹೋಗೋದು? ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡಾ? ಸರಿ, ನಾವು ಯಾವ ಕಡೆ ಹೋಗ್ಬೇಕು? ಲೆಫ್ಟಾ? ಹಾಂ, ನೋಡಿಯಪ್ಪ ಧರ್ಮಸ್ಥಳ ಎಂಟ್ರೆನ್ಸ್ ಆಗಿದ್ದೀವಿ. ಇಲ್ಲಿ ಒಂದು ಹೆಬ್ಬಾಗಿಲನ್ನು ನೋಡಬಹುದು. ಎಸ್, ಧರ್ಮಸ್ಥಳ. ಇದ್ಯಾಕೆ ಒಳ್ಳೆ ಕಳ್ಳ ನೋಡ್ದಾಗ ನೋಡ್ತಾನಲ್ಲಪ್ಪ ಇವ. ಯಾರಿಗೆ? ನಮ್ಗ? ವಾ, ವಾಹನ ನಿಲುಗಡೆ ವಸತಿ ಗೃಹಗಳು ಶ್ರೀ ಮಂಜುನಾಥ ಸ್ವಾಮಿ. ಫಸ್ಟು ರೂಮ್ ಇದ್ರೆ ಮಾಡಿಬಿಡ್ತೀನಿ. ಸೊ ನೋಡೋಣ, ಹೋಗಪ್ಪ. ಎಲ್ಲಿ ಆ ರೂಮ್ ಮಾಡೋದು? ನೋಡಿ, ರೂಮ್ಸ್ ವ್ಯವಸ್ಥೆಗೆ ಕೆಳಗಡೆ ಹೋಗ್ತಾ ಇದ್ದೀವಿ. ಅವೆಲ್ಲ ರೂಮ್ಗಳ? ವಾವ್, ನೋಡಿ ರೂಮ್ಗಳಂತ ಇವು. ನೇತ್ರಾವತಿ, ಅದನ್ನು ಸಾಕೇತ, ಗಂಗೋತ್ರಿ, ವೈಶಾಲಿ, ಶರಾವತಿ. ವಾವ್, ಓ ಜನ ಸುಮಾರಾಗಿದ್ದಾರೆ ನೋಡಿ. ಅಂಗಡಿ ಮುಂಗಟ್ಟುಗಳು ನಮ್ಮ ಮಾದೇಶ್ವರ ಬಿಡ್ತದಿಲ್ಲ ಆ ಥರ. ದೇವಸ್ಥಾನನ ಇದು? ಹಾಂ 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 ನೋಡಿ, ದೇವಸ್ಥಾನದ ಎಂಟ್ರೆನ್ಸ್ ಇದು. ಸೊ ಬೆಳಗ್ಗೆ ಬಹಳ ಸ್ಪಷ್ಟವಾಗಿ ವಿಡಿಯೋ ಸೆರೆ ಹಿಡಿತೀನಿ. ವೈಶಾಲಿ ಅದೇ ನಮ್ಮ ಹುಡುಗ ಕೆಳಗಡೆ ಹೋಗುತ್ತಿದ್ದು. ಖಾಲಿಲ್ವಾ ಇಲ್ಲಿ? ಅದಕ್ಕೆ ಬೇಗ ಮಾಡಪ್ಪ, ಎಲ್ಲರೂ ಅಂತೋ ಇರತ್ತೋ. ಜಮಾ ಉಗ್ರಾಣ. ಸೊ ರೂಮ್ಗಳ ವ್ಯವಸ್ಥೆ ನೋಡಿ ಯಾವ ರೀತಿ ಇದೆ. ಇದೆಲ್ಲ ರೂಮ್ಸ್ ಧರ್ಮಸ್ಥಳ. ನೋಡೋಣ ನಮಗೆ ರೂಮ್ ವ್ಯವಸ್ಥೆ ಯಾವ ರೀತಿ ಸಿಗುತ್ತೆ, ಇಲ್ಲಿನ ವೆಚ್ಚ ಯಾವ ರೀತಿ ಇದೆ, ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀನಿ. ಸೊ ರೂಮ್ ವ್ಯವಸ್ಥೆ ಸೆಕೆ, ತುಂಬ ಸೆಕೆ. ಸೊ ನಮ್ಮ ಹುಡುಗ ರೂಮ್ಗೆ ಕ್ಯೂ ನಿಂತಿದ್ದಾನೆ. ಓ ಭಾರಿ ದೊಡ್ಡದಾಗದೆ ಬಿಲ್ಡಿಂಗು. ರೂಮ್ಸ್ಗೇನು ಬರ ಇಲ್ಲ ಅನ್ಕೊಳ್ತೀನಿ, ಯಾಕಂದರೆ ತುಂಬ ರೂಮ್ಗಳಿವೆ. ಆಲ್ಮೋಸ್ಟ್ ಎಲ್ಲ ಜನ ಇಲ್ಲಿಗೆ ಬಂದಿರೋದು. ನೋಡೋಣ. ಸೊ ರೂಮ್ನ ಒಂದು ವೆಚ್ಚ ಬಂದು 50 ರೂಪಾಯಿ ಅಂತ, ಬರೀ 50 ರೂಪಾಯಿ. ಅದೇನು ನನಗೂ ಸರಿಯಾಗಿ ಗೊತ್ತಿಲ್ಲ, ನೋಡೋಣ. ನಾವು ಮಾದೇಶ್ವರ ಬೆಟ್ಟದಲ್ಲಿ ಸಾವಿರಾರು ಜನನ ಕ್ಯೂ ನಿಲ್ಲಿಸ್ತೀವಿ. ಸೊ ಇಲ್ಲಿ ನಾವು ಕ್ಯೂ ನಿಂತಿದ್ದೀವಿ ನೋಡಿ. ಇದೇ ಜೀವನ. ಅಂದರೆ ಒಂದು ರೂಮೇ 50? ಇಲ್ಲಿ ಇಬ್ಬರಿಂದ 50 ನೋಡಿ. ಒಂದು ರೂಮ್ನ ಒಂದು ವೆಚ್ಚ ಬಂದು ಬರೀ 50 ರೂಪಾಯಿ. ಒಂದು ರೂಮ್ಗೆ 50 ರೂಪಾಯಿ ಅಷ್ಟೇ. ರೂಮ್ ವ್ಯವಸ್ಥೆ ಯಾವ ರೀತಿ ಇದೆ ತೋರ್ಪಡಿಸ್ತೀನಿ ನೋಡಿ. ಬರೀ 50 ರೂಪಾಯಿ. ಒಂದೇ ಒಂದು ರೂಮು 50 ರೂಪಾಯಿ ಅಷ್ಟೇ. ಒಟ್ಟು ಟಾಪ್ ಕೊಟ್ಬಿಟ್ಟಿದ್ದಾರೆ ಮೇಲೆ. ಒಳ್ಳೇದಾಯಿತು, ತುಂಬ ಸೆಕೆ ಇದೆ. ಸೊ ಗಾಳಿ ಯಾರು ಬೀಸ್ತದೆ ಅಂತ. ನೋಡಿ ರೂಮ್ಗಳು ಎಷ್ಟಿದೆ ಪಾ. ಇದೊಂದು ಇದರಲ್ಲೇ ಸಾವಿರಾರು ರೂಮ್ಗಳಿದೆ ಕಣ್ರಲ್ಲಿ. ಗ್ರೇಟ್. ತುಂಬ ಇದೆ ರೂಮ್. 482 ಹುಡುಕ್ತಾ ಇದ್ದೀವಿ ನೋಡಿ. ಎಷ್ಟೊಂದು ರೂಮ್ ಇದೆ ಅಪ್ಪ. ಓ ಇದೊಂಥರ ರೈಲ್ವೆ ಸ್ಟೇಷನ್ ಅದಲ್ಲ, ಹಂಗಿದೆಪ್ಪ ಅಲ್ಲಿ. ಓಕೆ, ಹಾಂ ಸೂಪರ್ ಇದೆ. ಅದೇ ಸಂಜೆ ಆಗ್ಬಿಟ್ರೆ ಸರಿಯಾಗುತ್ತೆ. ತುಂಬ ಚೆನ್ನಾಗಿದೆ.
ರೂಮ್ ಫೆಸಿಲಿಟಿ ಚೆನ್ನಾಗಿದೆ. ರಿಟರ್ನ್ ಕೊಡ್ಬೇಕಾ? ಅಬ್ಬಾ ಫ್ಯಾನ್ ಇದೆ, ಫ್ಯಾನು, ಅಯ್ಯೋ ಭಗವಂತ. ಧರ್ಮಸ್ಥಳದ ರೂಮ್ ಒಂಥರ ಇದೆ ನನಗೆ. ಸೊ ನಾಳೆ ಮದುವೆ ಇದೆ ಅಂತೆ, ಉಚಿತ ಸಾಮೂಹಿಕ ವಿವಾಹ. ಸೊ ಆದಷ್ಟು ಬೇಗ ವಿಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ. ಜಗದ ಗೊಂದಲ ಬೇಡ. ಸರವತಿ ರೂಮ್ನಲ್ಲಿ ಉಳ್ಕೊಂಡು ಈಗ ಧರ್ಮಸ್ಥಳ ಮಂಜುನಾಥೇಶ್ವರರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಮೇ 1 ಉಚಿತ ಸಾಮೂಹಿಕ ವಿವಾಹವನ್ನು 52ನೇ ಉಚಿತ ಸಾಮೂಹಿಕ ವಿವಾಹವನ್ನು ಧರ್ಮಸ್ಥಳದಲ್ಲಿ ಏರ್ಪಡಿಸಲಾಗಿದೆ. ಬಂಧುಗಳೇ, ತಾವಿಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಧರ್ಮೋತ್ಸವ ಟ್ರಸ್ಟು, ಧರ್ಮಸ್ಥಾನ ಟ್ರಸ್ಟು 52ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ 2024 ಸರ್ವರಿಗೂ ಸುಸ್ವಾಗತ ಅಂತ ಹಾಕಿದ್ದಾರೆ. 39ರಿಂದ 76 ನಂಬರಿನ ವಧುವರರು 4 ಗಂಟೆಗೆ ಸರಿಯಾಗಿ ದೇವಸ್ಥಾನದ ಹತ್ತಿರ ಹೋಗಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಉಚಿತ ಸಾಮೂಹಿಕ ವಿವಾಹ ಸಂಜೆ 4 ಗಂಟೆಗೆ ಅಂತೆ. ಸೊ ನಾವಿಲ್ಲಿ ನಮ್ಮ ದ್ವಿಚಕ್ರ ವಾಹನವನ್ನು ಪಾರ್ಕಿಂಗ್ ಮಾಡಿ, ಸೊ ಇಲ್ಲಿ ನೋಡಿ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ಸೊ ಯಾವುದೇ ತರಹದ ಶುಲ್ಕವನ್ನು ನೀಡುವಂತಿಲ್ಲ, ಫ್ರೀ ಅಂತೆ ನೋಡ್ರಿ, ಪರವಾಗಿಲ್ಲ, ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಉಚಿತ ಸಾಮೂಹಿಕ ವಾಹನ ಮಾಡ್ತಕ್ಕಂಥ ಛತ್ರ ಕಲ್ಯಾಣ ಮಂಟಪ. ಪಡೆದವರು ಮದುವೆಯಾಗುತ್ತಿರುವುದು ಸ್ತುತ್ಯಾರ್ಹವಾಗಿದೆ. ಸಾಮೂಹಿಕ ವಿವಾಹದಿಂದಾಗಿ ಅನೇಕ ಕುಟುಂಬಗಳು ಸಾಲದ ಶೂಲದಿಂದ ಇಂದು ಪಾರಾಗಿದೆ ನೀಡ್ತಾ ಇದ್ದಾರೆ. ಎಲ್ಲ ಗೌರ್ಮೆಂಟ್ ಆಫೀಸರ್ಸು ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದರೆ ಸರಳ ವಿವಾಹವಾಗಿ ಎಲ್ಲರೂ ಅಷ್ಟೇ ಸರಳ ವಿವಾಹ ಆಗೋದ್ರ ಕಡೆ ಹೆಚ್ಚಿನ ಒಲವನ್ನು ನೀಡಿ. ಸೊ ಇದು ಕಲಾಭವನ ಅಂದರೆ ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ರಂಗಮಂದಿರ ಇದೆ ನೋಡಿ, ಆ ಥರ. ಸೊ ಧರ್ಮಸ್ಥಳದ ಎಂಟ್ರೆನ್ಸು ತುಂಬ ರಸ್ಸು ಅಂತ ಹೇಳ್ತಿದ್ದಾರೆ. ಸಾಧ್ಯವಾದರೆ ಒಳಾಂಗಣಕ್ಕೆ ಪ್ರವೇಶ ನೀಡ್ತೀನಿ, ಇಲ್ಲಾಂದ್ರೆ ನನಗೆ ಲೆಗ್ ಪೇಯ್ನ್ ಇದೆ, ಅದರಿಂದ ಹೊರಗಡೆಯಿಂದನೇ ದೇವ್ರ ಕೈ ಮುಕ್ಕೊಂಡು ಹೊರಟ್ಬಿಡ್ತೀನಿ ಅಷ್ಟೇ. ನೋಡಿ ಎಷ್ಟು ಸುಂದರವಾದಂತಹ ಉದ್ಯಾನವನ ಇದೆ. ಬ್ಯೂಟಿಫುಲ್. ಎಲ್ಲಿ ಎಂಟ್ರೆನ್ಸು? ಸ್ಪೆಷಲ್ ಎಂಟ್ರಿ ಯಾವುದು? ಊಟದಲ್ಲಿ ಸಹ ಇದೆ ಇಲ್ಲೇ ಅಲ್ಲ, ಆ ಕಡೆ ಅಂದಲ್ಲ, ಇಲ್ಲೇ ಇದೆಯಲ್ಲ ಭೋಜನಕ್ಕೆ. ಓ, ಬಳಸ್ಕೊಂಡು ಹೋಗ್ಬೇಕಾ? ಸನ್ನಿಧಾನ ಸೇವೆ 1, 2, 3 ಈ ಥರ ಬೋರ್ಡ್ಗಳನ್ನು ಹಾಕಿದ್ದಾರೆ.
ದೇವರ ದರ್ಶನಕ್ಕೆ ಸಾಲು, ಅನ್ನಪೂರ್ಣ ಭೋಜನಕ್ಕೆ ದಾರಿ. ಬರಪ್ಪ ಆಯ್ತು. ಇದೇನಿದೆ ಇಲ್ಲಿ? ಓ ಚಿನ್ನತ್ತೇರು ನೋಡ್ರಿ. ಇದಾ ಪ್ರವಚನ ಹೇಳೋದ? ಪ್ರವಚನ ಮಂಟಪ. ಪೂಜೆಗಳೊಳಗಡೆ ಬರುವ ಭಕ್ತಾದಿಗಳು ದೇವಸ್ಥಾನದ ಎಡಬದಿಗೆ ಸೇರಿಕೊಂಡು ನೋಡಿ ಎಂಟ್ರಿ ಫೀಸು ಸ್ಪೆಷಲ್ ಎಂಟ್ರೆನ್ಸ್ ಇದು. ಇಬ್ಬರಿಗೆ 400 ರೂಪಾಯಿ ಹಣವನ್ನು ಪಾವತಿ ಮಾಡಿದ್ದೀವಿ. ಸೊ ನಮ್ಮ ಒಂದು ಅನಿಸಿಕೆ ಏನಪ್ಪ ಅಂದರೆ, ಈಗ ದೇವಸ್ಥಾನದ ಒಳಗಡೆ ಹೋದಾಗ ನಾವು ಹುಂಡಿಗೆ ಹಣ ಹಾಕ್ತೀವಲ್ವಾ, ಸೊ ಇದನ್ನೇ ಹುಂಡಿ ಹಣ ಅಂತ ತಿಳ್ಕೊಂಬಿಡಿ. ಯಾರಷ್ಟೇ ದೇವಸ್ಥಾನಗಳಿಗೆ ಹೋದಾಗ ತಾವು ಹೋಗಿ ಕ್ಯೂ ನಿಲ್ಲಂಥ ಅವಶ್ಯಕತೆ ಏನೂ ಇಲ್ಲ. ಸ್ಪೆಷಲ್ ಎಂಟ್ರೆನ್ಸ್ಗೆ ಹೋಗಿ ಅಲ್ಲಿ ಹಣ ಪಾವತಿ ಮಾಡಿ ದೇವರ ದರ್ಶನ ಪಡೀರಿ, ಆರಾಮಾಗಿ ಬನ್ನಿ. ಸೊ ದೇವ್ರಿಗೆ ಸೇವೆ ಸಲ್ಲಿಸ್ತೀವೋ ಅಂತ ತಿಳ್ಕೊಳ್ಳಿ ಅಷ್ಟೇ. ಇದು ನನ್ನ ಒಂದು ಅನಿಸಿಕೆ. ನಾನು ಎಲ್ಲೇ ಹೋದರೆ ಸ್ಪೆಷಲ್ ಎಂಟ್ರೆನ್ಸ್ದು ಟಿಕೆಟ್ ತಗೊಳ್ತೀನಿ, ದೇವ್ರ ದರ್ಶನ ಮಾಡ್ಕೊತೀನಿ, ಬರ್ತೀನಿ. ಪ್ರಸಾದ. ಸೊ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಆಪ್ಷನ್ ಇದೆ. ಥ್ಯಾಂಕ್ ಯು. ಇದು ಎಲ್ಲಿ ಕೊಡ್ತಾರೆ ಪ್ರಸಾದ? ಒಳಗಡೆ. ಓಕೆ. ಇಲ್ಲಿಗೆ ಮೊಬೈಲ್ ಬಳಕೆ ನಿಷೇಧ, ಕ್ಯಾಮ್ರಾ ಇದೆ. 200 ರೂಪೀಸ್ ಟಿಕೆಟು. ಸೊ ಇಲ್ಲೂ ಸಹ ರಸ್ ಇದೆ. ದರ್ಶನಕ್ಕೆ ಹೋಗ್ತಾ ಬಟ್ ಅಲ್ಲಲ್ಲೇ ರೆಸ್ಟ್ ಮಾಡಲು ಸೊ ರೀತಿ ಕುಳಿತುಕೊಳ್ಳುವ ಒಂದು ವ್ಯವಸ್ಥೆ ಮಾಡಲಾಗಿದೆ. ಸೊ ಫ್ಯಾನ್ಗಳನ್ನು ಅಳವಡಿಸಿದ್ದಾರೆ, ಅಲ್ಲಲ್ಲೇ ಫ್ಯಾನ್ಗಳನ್ನು ಅಳವಡಿಸಿದ್ದಾರೆ. ದೇವಸ್ಥಾನದ ವಠಾರದಲ್ಲಿ ಉಗುಳಬಾರದು ಹಾಗೂ ಗಲೀಜು ಮಾಡಬಾರದಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ವಚ್ಛತೆಯ ಕಡೆಗೆ ಭಕ್ತಾದಿಗಳು ಹೆಚ್ಚಿನ ಗಮನವನ್ನು ಹರಿಸಬೇಕಾಗಿ ವಿನಂತಿ. ಮಂಜುನಾಥ ಸ್ವಾಮಿಯವರ ಮತ್ತು ಅಮ್ಮನವರ ದರ್ಶನವನ್ನು ಮಾಡ್ಕೊಂಡು ಬಂದ್ಬಿಟ್ವಿ. ಸೊ ಬೆಳಿಗ್ಗೆ 8 ಗಂಟೆಗೆ ನಿಂತವರು 9 ಗಂಟೆ 1 ಅವರಲ್ಲಿ ದರ್ಶನ ಆಗಿದೆ. ಇನ್ನೂರು ಟಿಕೆಟನ್ನು ಪಡೆದು ತದನಂತರ ನಾವು ದರ್ಶನವನ್ನು ಮಾಡಿ ಬಂದಿರ್ತೀವಿ. ಸೊ 200 ರೂಪಾಯಿ ಟಿಕೆಟ್ ಅಂತ ಅಷ್ಟೇ ಹೇಳೋದು. ಕ್ಯೂ ತುಂಬ ಇದೆ, ತುಂಬ ಲೆಂತ್ ಇರುತ್ತೆ. ಸೊ ಮಂಜುನಾಥ ಸ್ವಾಮಿಯವರ ದರ್ಶನ ಮಾಡಬೇಕಾದ್ರೆ ಕ್ಯೂ ನಿಂತು ಹೋದರೆ ಅದಕ್ಕೊಂದು ಅರ್ಥ. ಸೊ ಭಗವಂತನ ದರ್ಶನ ಬಹಳ ಅಚ್ಚುಕಟ್ಟಾಗಾಯಿತು. ಸೊ ಅಲ್ಲಿ ಯಾವುದೇ ತರಹದ ಮೊಬೈಲ್ ಕ್ಯಾಮ್ರಾ ಬಳಕೆ ಮಾಡುವಂತಿಲ್ಲ. ಆದ್ದರಿಂದ ದೇವರ ಒಂದು ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಲು ಸಾಧ್ಯವಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ ಪ್ರಸಾದ ಕೊಡ್ತಾ ಇದ್ದೀವಿ. ಯಾವ ಕಡೆ ಹೋಗ್ಬೇಕು? ಸ್ಲಿಪ್ಪರು? ಓ ಆ ಥರ ನೋಡಿ, ಪಾದರಕ್ಷೆ ಬಿಡುವ ಸ್ಥಳ ಇದು. ಸೊ ಇದು 200 ಟಿಕೆಟ್ ಕೌಂಟ್ರು. ಇದು ಭೋಜನಾಲಯಕ್ಕೆ ದಾರಿ. ಸೊ ಅಲ್ಲಿ ಕ್ಯೂ ನಿಲ್ಬೇಕಣ್ಣ? ಹೌದಾ? ನೋಡಪ್ಪ, ದರ್ಶನ ಆಯ್ತಲ್ಲ, ಆರಾಮಾಗಿ ಹೊಟ್ಬಿಡೋಣ. ನೋಡಿ, ದೇವರ ದರ್ಶನಕ್ಕೆ ಸಾಲು. ಲಗೇಜ್ ಇಡುವ ಸ್ಥಳ ಇದು. ಲಗೇಜ್ ಕೌಂಟರ್ ಇದೆ. ಲಗೇಜ್ ಇಡ್ತಕ್ಕಂಥ ಸ್ಥಳ. ಕ್ಯೂ ಕಂಪ್ಲೇಂಟ್ ನೋಡಿ, ಉಚಿತ ಸೇವೆ ಇದು.
ಲಗೇಜ್ ಇಡುವ ಸ್ಥಳ ಉಚಿತ ಸೇವೆ, ಪಾದರಕ್ಷೆ ಇಡುವ ಸ್ಥಳ. ಇಲ್ಲಿ 5 ರೂಪಾಯಿ ಕೊಟ್ಟಬೇಕನೋ ಒಂದು ಜೊತೆಗೆ. 1 ರೂಪಾಯಿ, 1 ರೂಪಾಯಿ. ದೇವರ ದರ್ಶನಕ್ಕೆ ಗೇಟ್ ನಂಬರ್ 2. ಸೊ ಇದು ಅನ್ನಪೂರ್ಣಕ್ಕೆ ಪ್ರವೇಶ. ಬೆಳಿಗ್ಗೆ 11 ಪ್ರಾರಂಭ, ಸಂಜೆ 7 ಪ್ರಾರಂಭದ ಸಮಯ ಇದು. ಸೊ ಇದು ಗೇಟ್ ನಂಬರ್ 2 ದರ್ಶನಕ್ಕೆ ಕ್ಯೂ ನೋಡಿ. ಅಪ್ಪ ಸ್ವಾಮಿ, ಏನು ಕ್ಯೂ ಇದೆ ಇದು, ಯಾವುದು ಗೊತ್ತಾಗ್ತಾ ಇಲ್ಲಪ್ಪ. ಇವನು ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಲೋ ಅಪ್ಪ, ಇದೇನಿದು ಕ್ಯೂ? ದರ್ಶನನ? ಅಯ್ಯೋ ಶಿವ, ಮಧ್ಯಾಹ್ನ ಬರ್ತಾರಾ ನೋಡಿ. ಈ ಭಾಗ ಇರ್ತಕ್ಕಂಥವ್ರು ದರ್ಶನಕ್ಕೆ ಹೋದವರು, ಫ್ರೀ ದರ್ಶನದವರು ಈಗ ಹೋದ್ರೆ ಮಧ್ಯಾಹ್ನ ಅಂತ ಬರೋದು. ಎಷ್ಟೊಂದು ಕ್ಯೂ ಇದೆ ಅಪ್ಪ. ಸದ್ಯ ಒಳ್ಳೆ ಕೆಲಸ ಮಾಡಿದೆ, 200 ರೂಪೀಸ್ ಟಿಕೆಟ್ ತಗೊಂಡು ತುಂಬ ಅನುಕೂಲ ಆಯಿತು ನೋಡಿ. ದರ್ಶನಕ್ಕೆ ಬರ್ತಕ್ಕಂಥವ್ರು ಇವರು. ಸಖತ್ ರಸ್ ಇದೆ ನೋಡಿ. ಈಗ 9 ಗಂಟೆಗೆ ಹೋದ್ರೆ ಮಧ್ಯಾಹ್ನ 1 ಗಂಟೆಗೆ ಹೊರಗಡೆ ಬರ್ತಾರಂತೆ ನೋಡಿ. ಈ ಕ್ಯೂನವರು 200 ರೂಪಾಯಿ ಟಿಕೆಟ್, ಬೆಸ್ಟು, ಬೆಟರ್ ಆ್ಯಂಡ್ ಗುಡ್ಡು ದೇವ್ರ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ ಊಟಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ, ಪ್ರಸಾದ ಸೇವನೆಗೆ ಏನೂ ತೊಂದರೆ ಇಲ್ಲ ನೋಡಿ. ಇದೆಲ್ಲ ದೇವ್ರ ದರ್ಶನಕ್ಕೆ ಫ್ರೀ ದರ್ಶನ. ಸೊ ನೋಡಿ, ಕ್ಯೂ ಸಿಸ್ಟಮ್ನವ್ರಿಗೆ ಇಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಅಳವಡಿಸಿದ್ದಾರೆ. ಹಾಗೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೂ ಅಲ್ಲೂ ಸಹ ಹೊರಗಡೆ ವ್ಯವಸ್ಥೆಯನ್ನು ಮಾಡಿದಾರಂತೆ. ತುಂಬ ಚೆನ್ನಾಗಿದೆ. ಕ್ಯೂ ತುಂಬ ನಿಂತ್ಕೊಳ್ತದೆ, ತುಂಬ ಲೆಂತಿ ಆಗುತ್ತೆ. ಸೊ ಒಂದು 5, 6, 7 ಗಂಟೆ ಈ ಥರ ಸಮಯವನ್ನು ತೆಗೆದುಕೊಳ್ತದೆ ಕ್ಯೂ ನಿಂತ್ಕೊಂಡವ್ರಿಗೆ. ಆದರೆ ಒಂದು ವ್ಯವಸ್ಥೆ ಇದೆ ಒಳಗಡೆ, ವಾಶ್ರೂಮ್ ವ್ಯವಸ್ಥೆ ಮತ್ತು ಇದೆಲ್ಲ ಇದೆ, ಅಂಗಡಿ ಮುಂಗಟ್ಟಿನ ವ್ಯವಸ್ಥೆ ಎಲ್ಲ ಇದೆ, ಎಲ್ಲ ಶೌಚಾಲಯದ ವ್ಯವಸ್ಥೆ ಇದೆ. ಸೊ ಕ್ಯೂ ನಿಂತ್ಕೊಳ್ಳೋರಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಸಹ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿವಸ ನಮ್ಮ ಮಹದೇಶ್ವರ ಬೆಟ್ಟದಲ್ಲೂ ಸಹ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಉತ್ತಮವಾದ ರೀತಿಯಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ. ಮುಂದಿನ ದಿವಸ ಭಕ್ತಾದಿಗಳಿಗೆ ಒಂದು ಸುಸಜ್ಜಿತವಾದ ವ್ಯವಸ್ಥೆ, ಅದರಲ್ಲೂ ತಿರುಪತಿ ಮಾದರಿಯಲ್ಲಿ ಮಾಡ್ತಾ ಇದ್ದಾರೆ. ಇದೇನು ಕ್ಯೂ ಇದು? ಇದೇನು ಕ್ಯೂ? ಅಲ್ಲಿಂದ ಬರಬೇಕಾ? ಅಯ್ಯಪ್ಪ, ಫ್ರೀ ದರ್ಶನಕ್ಕೆ ನೋಡಿ ಇಲ್ಲೆಲ್ಲ ಹತ್ತು ಬರಬೇಕು. ಇಲ್ಲಿಷ್ಟು ಕ್ಯೂ ನಿಂತಿದೆ. 200 ರೂಪೀಸ್ ಟಿಕೆಟ್ ಬೆಸ್ಟು ನೋಡಿ. ಇಲ್ಲೇ ನೋಡಿ, ಭಕ್ತಾದಿಗಳಿಗೆ ಅಂಗಡಿ ಮುಂಗಟ್ಟುಗಳ ವ್ಯವಸ್ಥೆ ಇದೆ. 1000 ಕೊಟ್ರೆ ಒಂದು ಪ್ರಸಾದ ಸೇವನೆಗೆ ಇನ್ನೂ ವ್ಯವಸ್ಥೆ ಮಾಡಿಲ್ಲ. 9 ಗಂಟೆ ಆಯಿತು ಸಮಯ, ಇನ್ನೂ ಸಹ ಪ್ರಸಾದವನ್ನು ವಿತರಿಸ್ತಾ ಇಲ್ಲ. ಸೊ ಭೋಜನಾಲಯಕ್ಕೆ ದಾರಿ ಅಂತ ಹಾಕಿದ್ದಾರೆ, ಬಟ್ ಅಲ್ಲಿ ಇನ್ನೂ ಪ್ರಸಾದ ಕೊಡ್ತಾ ಇಲ್ಲ. 9 ಗಂಟೆ ಆಗಿದೆ, ನಮಗೆ ಸಮಯದ ಅಭಾವ ಇದೆ, ಹೊರಡ್ತೀವಿ. ಸೊ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಬೆಳಗಿನ ಜಾವ 7 ಗಂಟೆಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. 7ರಿಂದ ಪ್ರಾರಂಭ. ದೇವರು ಸ್ಟಾರ್ಟ್ ಆಯಿತು. ಬಾ ನೋಡೋಣ. ಸೊ ಇನ್ನೂ ಸಹ 9 ಗಂಟೆ ಆದರೂ ಪ್ರಸಾದವನ್ನು ವಿತರಿಸ್ತಾ ಇಲ್ಲ. ಆದ್ದರಿಂದ ನಾವು ಹೊರಡ್ತಾ ಇದ್ದೀವಿ, ಹೊರಗಡೆ ಪ್ರಸಾದ ಮಾಡ್ಕೊಳ್ತೀವಿ. ಶ್ರೀ ಮಂಜುನಾಥ ಸ್ವಾಮಿಯವರ ದರ್ಶನ ಆಗಿದೆ. ಸೊ ಧರ್ಮಸ್ಥಳದ ವಿಡಿಯೋ ವೀಕ್ಷಣೆಗಳನ್ನು ತೋರ್ಪಡಿಸಿದ್ದೀನಿ. ಸೊ ಮುಂದಿನ ಪ್ರವಾಸಿ ತಾಣಕ್ಕೆ ಭೇಟಿಯನ್ನು ನೀಡ್ತೀನಿ ಬಂಧುಗಳೇ, ದಯವಿಟ್ಟು ನಿರೀಕ್ಷಿಸಿ. ನೋಡಿ, ಇಂದು 101 ಮದುವೆ ಉಚಿತ ಸಾಮೂಹಿಕ ಕಾರ್ಯಕ್ರಮ ಶ್ರೀ ಧರ್ಮಸ್ಥಳದಲ್ಲಿದೆ. ಸೊ ಮದುವೆ ಗಂಡು ದರ್ಶನ ಮಾಡ್ಕೊಳ್ರಪ್ಪ. ಸೊ ಎಲ್ಲ ಗೌರ್ಮೆಂಟ್ ಆಫೀಸರ್ಸೇ ಈ ಒಂದು ಉಚಿತ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿದ್ದಾರೆ. ಧರ್ಮಸ್ಥಳದ ಹೊರವಲಯದ ದೇವಸ್ಥಾನದ ದರ್ಶನ ಇದಾಗಿರ್ತದೆ ಬಂಧುಗಳೇ. ಸೊ 4 ಗಂಟೆಗೆ ಅಂತ ಮದುವೆ ಇರೋದು.
ಸೊ ನಾವು ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕು, ಆದ್ದರಿಂದ ಹೊರಡ್ತಾ ಇದ್ದೀವಿ. ನೋಡಿ ಸನ್ನಿಧಾನ ಒಂದು ಸೇವೆ ಕೌಂಟ್ರ್ 1,000 ರೂಪಾಯಿ ಟಿಕೆಟ್ ತಗೊಂಡ್ರೆ ಡೈರೆಕ್ಟ್ ಎಂಟ್ರಿ ಅಂತೆ. ಸೊ ಡೈರೆಕ್ಟಾಗಿ ಹೋಗ್ಬೋದು. ಹಾಗೆ ದೇವರ ದರ್ಶನಕ್ಕೆ ಆಮೇಲೆ ಕ್ಯೂ ಅಂದರೆ ಉಚಿತ ದರ್ಶನಕ್ಕೆ ಹೋಗ್ಬೇಕಂದ್ರೆ ಗಂಟೆಗಟ್ಟಲೆ ಆಯ್ತದೆ. ಆಮೇಲೆ 200 ರೂಪಾಯಿ ಟಿಕೆಟ್ ತಗೊಂಡ್ರೆ ಸುಮಾರು 1 ಅವರಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಆಮೇಲೆ 9:30ಯಿಂದ 10:30 ತನಕ ಏನು ಕ್ಲೋಸ್ ಮಾಡಿಬಿಡ್ತಾರಂತೆ. ದೇವರ ದರ್ಶನಕ್ಕೆ ಅವಕಾಶ ಇರಲ್ಲ. 1 ಅವರು ಎಲ್ಲೆಲ್ಲಿ ಕ್ಯೂ ಇರ್ತಾರೆ ಅಲ್ಲಲ್ಲಿ ಕೂತ್ಕೊಳ್ಬೇಕು. ಆ ತರಹದ ಒಂದು ವ್ಯವಸ್ಥೆ ಇದೆ. ಸೊ 9 ಗಂಟೆ ಆದರೂ ಸಹ ಪ್ರಸಾದ ವ್ಯವಸ್ಥೆ ಇನ್ನೂ ಆಗಿಲ್ಲ. ಅದು ಸ್ವಲ್ಪ ಎಲ್ಲ ಬೇಜಾರಾಯಿತು. ನಮ್ಮ ಮಾದೇಶ್ವರ ಬೆಟ್ಟದಲ್ಲಿ ಬೆಳಗಿನ ಸಮಯ 7 ಗಂಟೆಗೆ ಪ್ರಸಾದದ ವ್ಯವಸ್ಥೆ ಇರ್ತದೆ. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ. ಸೊ ಬೇವರು ಸ್ನಾನ ಮಾಡ್ದಂಗೆ ಆಗಿದೆ, ಬೇವರು ಬರ್ತೈತೆ. ಬರೋ ಧರ್ಮಸ್ಥಳ ದೇವಸ್ಥಾನದ ಪ್ರವೇಶ ದ್ವಾರ ಇದು. ಸೊ ಇಲ್ಲೊಂದು ಆರ್ಚ್ ಹಾಕಿದರೆ ಚೆನ್ನಾಗಿರ್ತಿತ್ತು. ಇಲ್ಲೊಂದು ಪ್ರವೇಶ ದ್ವಾರ ಅಂದರೆ ಇಲ್ಲೊಂದು ಉತ್ತಮವಾದ ರೀತಿಯಲ್ಲಿ ಒಂದು ಆರ್ಚ್ ವ್ಯವಸ್ಥೆ ಇದ್ದರೆ ಚೆನ್ನಾಗಿರ್ತಿತ್ತು. ಸೊ ನೇರವಾಗಿ ದೇವಸ್ಥಾನ ಕಾಣಿಸುತ್ತೆ. ಸೊ ಒಂದು ನಮ್ಮ ಹಿಂದೂ ಸಂಪ್ರದಾಯದಂತೆ ಇಲ್ಲೊಂದು ಆರ್ಚ್ ಹಾಕಿದರೆ ತುಂಬ ಚೆನ್ನಾಗಿರ್ತಿತ್ತು. ಸೊ ಮಂತ್ರಾಲಯದಲ್ಲಿ ನೋಡೋಕ್ಕೆ ಬಹಳ ಅತ್ಯದ್ಭುತವಾಗಿರ್ತದೆ. ಸೊ ಇಷ್ಟೆಲ್ಲ ಲಕ್ಷಾಂತರ ಜನ ಭಕ್ತಾದಿಗಳು ಧರ್ಮಸ್ಥಳಕ್ಕೆ ಪ್ರವೇಶ ನೀಡಿ ಶ್ರೀ ಮಂಜುನಾಥನ ದರ್ಶನ ಪಡೀತಿದ್ದಾರೆ. ಇಲ್ಲೊಂದು ಉತ್ತಮವಾದ ರೀತಿಯಲ್ಲಿ ಒಂದು ಆರ್ಚ್ ವ್ಯವಸ್ಥೆ ಇದ್ದರೆ ಚೆನ್ನಾಗಿರ್ತಿತ್ತು. ನೇತ್ರಾವತಿ. ಸೊ ಇಲ್ಲಿ ನೀರು ದೋಸೆ ಇದೆ, ತಿನ್ಕೊಳ್ತೀನಿ. ರೂಮ್ ಒಳಗೆ ಕೂತ್ಕೊಂಡು ನೋಡಿ ಹೆಂಗೆ ಬೇವರ್ತಾ ಇದ್ದೀನಿ. ಅಯ್ಯೋ ಅಪ್ಪ, ಸಖತ್ ಬಿಸಿಲು ಕಂಡ್ರಿ. ಇಲ್ಲಿ ಆಗ್ತಾ ಇಲ್ಲ ನೋಡಿ, ಸ್ನಾನ ಮಾಡ್ದಂಗೆ ಆಗಿದೆ. ಸೊ ದೇವ್ರ ದರ್ಶನ ಮಾಡಿಕೊಂಡು ರೂಮ್ ಬಂದಿದ್ದೀವಿ. ಸೊ ಈಗ ಹೊರಡ್ತೀವಿ. ನನಗೆ ಬೇರೆ ಬೇರೆ ಸ್ಥಳಗಳ ಕವರ್ ಮಾಡಬೇಕು. ಹಾಗೆ ಇಲ್ಲಿ ಪ್ರಸಾದ ಕೊಡ್ತೀನಿ, 150 ರೂಪಾಯಿ ಪ್ರಸಾದ. ನೋಡಿ ಈ ರೀತಿ ಕಲ್ಲು ಸಕ್ಕರೆ ಮತ್ತು ದ್ರಾಕ್ಷಿ ಇದೆ. ನೋಡಿ 150 ರೂಪಾಯಿ ಪ್ರಸಾದ ಇದು. ಮತ್ತು ಅದೇ ಏನೋ ಇದೊಂದು ಇದೈತೆ ನೋಡಿ, ಈ ಥರ ಏನೋ ಗೊತ್ತಾಯ್ತದೆ. ಇದೇನಿದು? ಏನೋ ಇದೊಂದು ಪ್ರಸಾದ ಅಷ್ಟೇ, ಬೆಲ್ಲದ ಕಾಯಿ ಪ್ರಸಾದ ಅಂತೆ. ಹಾಗೆ ಎತ್ಗೆ ಅಲ್ಲ, ಶ್ರೀ ಮಹಾಗಣಪತಿ ಪಂಚಕಜ್ಜಾಯ ಪ್ರಸಾದ ಅಂತ ಇದು. ಪಂಚಕಜ್ಜಾಯ ಪ್ರಸಾದ, ಮಹಾಗಣಪತಿ ಪಂಚಕಜ್ಜಾಯ ಪ್ರಸಾದ. ಹಾಗೆ ಒಂದು ತೀರ್ಥ ಕೊಟ್ಟಿರ್ತಾರೆ, ತಾವೆಲ್ಲ ವೀಕ್ಷಣೆ ಮಾಡಿ. ಒಂದು ತೀರ್ಥ, ಹಾಗೆ ಒಂದು ನೋಡಿ ಈ ಥರದ ಕುಂಕುಮದ ಒಂದು ಬಟ್ಟಲು ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಇದೆ.